ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ನಿಲುವು ಏನೆಂಬುದನ್ನು ಒಂದು ವಾರದಲ್ಲಿ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ತಿಳಿಸುತ್ತೇನೆ ಅಂತ ಎಸ್ಆರ್ ನವಲಿ ಹಿರೇಮಠ ಹೇಳಿದರು. ನಗರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಮಗಳು ಸಂಯುಕ್ತಾ ಪಾಟೀಲ್ ಬೆಂಬಲಿಸುವಂತೆ ಹಾಗೂ ಬಿಜೆಪಿ ಪಕ್ಷದಿಂದ ಸಂಸದ ಪಿಸಿ ಗದ್ದಿಗೌಡರ ತಮ್ಮನ್ನ ಬೆಂಬಲಿಸುವಂತೆ ಕೋರಿದ್ದಾರೆ ಎಂದರು. ಈ ಕುರಿತು ತಮ್ಮ ಬೆಂಬಲಿಗರ ಸಭೆ ಮಾಡಿ ಒಂದು ವಾರದಲ್ಲಿ ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಸ್ಪಷ್ಟನೆ ನೀಡಿದರು. ಎಸ್ಆರ್ ನವಲಿ ಹಿರೇಮಠ ಅವರ ಇಳಕಲ್ ನಗರದ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಆರ್ ಪಾಟೀಲ್, ಜಾಕಿರ್ ಹುಸೇನ್ ತಾಳಿಕೋಟೆ, ಬಸವರಾಜ್ ತಾಳಿಕೋಟಿ, ಮಹಾಂತೇಶ್ ಮೂಲಿಮನಿ, ಬಸವರಾಜ್ ಹೆಸರೂರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪ್ರಶಾಂತ್ ಪಲ್ಲೇದ, ಮಾತೃ ಟಿವಿ, ಇಳಕಲ್. ಶಿವಾನಂದ ಪಾಟೀಲ್ ತಮಗೆ ಆತ್ಮೀಯ ಇರೋದ್ರಿಂದ ಕ್ಷೇತ್ರದ ಜನರು ಮಾತಾಡ್ತಿದ್ದಾರೆ. ಟಿಕೆಟ್ ಕೊಡಿಸುವಲ್ಲಿ ನವಲಿ ಹಿರೇಮಠರು ಪ್ರಯತ್ನ ಮಾಡಿದ್ದಾರೆ. ಅವ್ರು ಡೆಲ್ಲಿಗೂ ಹೋಗಿ ಬಂದಿದ್ದಾರೆ. ಇವಾಗ ಅವರ ನಿಲುವು ಶಿವಾನಂದ ಪಾಟೀಲ್ ಪರನೇ ಇರುತ್ತೆ, ಅವ್ರೇನು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಶಿವಾನಂದ ಪಾಟೀಲ್ ಆತ್ಮೀಯರು, ಗದ್ದಿಗೌಡರ ಆತ್ಮೀಯರೇ, ಇಬ್ಬರು ವೈಯಕ್ತಿಕ ಆತ್ಮೀಯರು. ರಾಜಕೀಯನೇ ಬೇರೆ, ಆತ್ಮೀಯತೆನೇ ಬೇರೆ. ಮತ್ತು ಅದೇ ಪಕ್ಷದಲ್ಲಿ ತಾವು ಈ ಮೂರು ಮತಕ್ಷೇತ್ರದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ. ಮತ್ತು ರಾಜ್ಯಾಧ್ಯಕ್ಷರ ನಡೆಯಲ್ಲಿ ನೀವು ಬಿಜೆಪಿಗೆ ಸೇರ್ತಿರೋ ನೀವು ಮೊದಲ ಕೇಳ್ತಾರಂತ ವಿಚಾರ ನನಗಿತ್ತು. ತಡ ಮಾಡಿ ಕೇಳಿದ್ರು. ಅವರು ಪಕ್ಷ ಸೇರುವ ಮುಂಚೆ ನನ್ನ ಜೊತೆ ವಿಚಾರ ಮಾಡಿದ್ದಾರೆ. ಅವರು ಕೂಡ ಮಾನ್ಯ ಅಮಿತ್ ಶಾಜಿಯವರ ಮುಖಾಂತರ ಅವರು ಕೆಲವೊಂದು ಪ್ರಸ್ತಾವನೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ನಮ್ಮದು ಕೂಡ ಇದೆ. ಆದರೆ ಕೆಲವೊಂದು ಸ್ಥಳೀಯ ನಾಯಕರ ವಿರೋಧದಿಂದ ಅದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಅದಕ್ಕಾಗಿ ಅವರು ಕೂಡ ನನ್ನ ಬಗ್ಗೆ ಪ್ರಯತ್ನ ಇದೆ, ಅದೇನು ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಸ್ಥಳೀಯ ನಾಯಕರ ಕೆಲವು ಸಮಸ್ಯೆಗಳಿರೋದ್ರಿಂದ ಅದು ತಾತ್ಕಾಲಿಕವಾಗಿ ನಿಂತಿದೆ. ದೊಡ್ಡನಗೌಡರಿಗೆ ಒಬ್ಬರಿಗೆ ಆ ಪಕ್ಷಕ್ಕೆ ಸೀಮಿತ ಆಗಿದೆ. ಅದು ಪಕ್ಷಕ್ಕೆ ಎಲ್ಲರೂ ಬರ್ಬೋದು, ಎಲ್ಲರೂ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಕಾಶ್ಯಪ್ನವ್ರಿಗೆ ಸೀಮಿತವಾಗಿಲ್ಲ, ದೊಡ್ಡನಗೌಡರಿಗೆ ಬಿಜೆಪಿ ಪಕ್ಷ ಸೀಮಿತ. ಪಕ್ಷ ದೊಡ್ಡದು, ನಾವು ದೊಡ್ಡರಲ್ಲ. ಪಕ್ಷದ ತತ್ವ ಸಿದ್ಧಾಂತ